ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧಿಕಾರಿಯ ಸಾವಿನ ಪ್ರಕರಣ ಈಗ ನಾನಾ ತಿರುವುಗಳನ್ನು ಪಡ್ಕೊಳ್ತಾ ಇರ್ತಕ್ಕಂಥದ್ದು. ಈಗ ಇವತ್ತು ಏನು ದಾಖಲೆ ಬಿಡುಗಡೆ ಆಗಿದೆ, ಈ ದಾಖಲೆ ಕುರಿತಂತೆ ನಾವು ಮಾತಾಡೋದಕ್ಕೆ ವಿಪಕ್ಷ ನಾಯಕರಂತ ಆರ್ ಅಶೋಕ್ ಅವರನ್ನೇ ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನೇ ಮಾತಾಡ್ತಾ ಹೋಗೋಣ. ಈ ದಾಖಲೆಯ ಮೂಲ ಏನು, ಯಾಕೆ ಈ ಹಣ ಹೋಯಿತು, ಎಲ್ಲಿಗೆ ಹೋಯಿತು, ಮತ್ತು ವಿಪಕ್ಷ ನಾಯಕರಿಗೆ ಸಾಕಷ್ಟು ಮಾಹಿತಿ ಇರುತ್ತೆ. ಬನ್ನಿ ಅವರನ್ನೇ ಕೇಳ್ತಾ ಹೋಗೋಣ. ಸರ್ ನಮಸ್ತೆ. ಎಲ್ಲರೂ ಒಂದಾಗಿ 187 ಕೋಟಿ ಹೆಂಗೆ ನುಂಗಬೇಕು ಅನ್ನೋ ಒಂದು ಸ್ಕೀಮ್ ಹಾಕ್ಕೊಂಡು ಮಾಡಿರೋವಂಥದ್ದು. ಕರ್ನಾಟಕದಲ್ಲಿರುವಂಥ ಯಾವುದಾದ್ರೂ ಐ ಟಿ ಕಂಪ್ನಿಗಳಿಗೆ ಮಾಡಿದ್ರೆ ಅವ್ರು ಇಮಿಡಿಯೇಟಾಗಿ ವಿರೋಧ ಪಕ್ಷದವ್ರಿಗೆ ಮಾಹಿತಿ ಕೊಟ್ಬಿಡ್ತಾರೆ, ಪತ್ರಿಕೆಯವ್ರಿಗೆ ಮಾಹಿತಿ ಕೊಟ್ಬಿಡ್ತಾರೆ. ಅದಕ್ಕೆ ಹೈದರಾಬಾದ್ನ ಜುಬಿಲಿ ಹಿಲ್ಸ್ಗೆ ಮಾತಾಡಿದ್ರೆ ಅಲ್ಲಿನ ಇದು ಬರೋದೇ ಇಲ್ಲ, ಇಲ್ಲಿನ ಪತ್ರಕರ್ತರಿಗೆ ಸಿಗೋದೇ ಇಲ್ಲ. ಮತ್ತು ಜುಬಿಲಿ ಹಿಲ್ಸ್ ಅನ್ನೋವಂಥದ್ದು ಪ್ರತಿಷ್ಠಿತವಾದಂಥ ಪ್ರದೇಶ, ಅಲ್ಲಿ ಯಾರು ಹೋಗೋದು ಬರೋದು ಭಾಳ ಕಷ್ಟದ ಪ್ರದೇಶ. ಅಲ್ಲಿ ಮಾಡಿದ್ರೆ ಅಲ್ಲಿಂದ ಅದನ್ನು ಕಪ್ಪ ಕಾಣಿಕೆ ಮುಖಾಂತರ ಡೆಲ್ಲಿಗೆ ಕಳಿಸೋವಂಥದ್ದಕ್ಕೆ ಈಸಿ ಆಗುತ್ತೆ ಟ್ರಾನ್ಸ್ಫರು. ಯಾಕಂದರೆ ನಿಮಗೂ ಗೊತ್ತಿದೆ, ಹೈದರಾಬಾದು ಕೂಡ ಕಾಂಗ್ರೆಸ್ಸಿನ ಸರ್ಕಾರ ಇರುವಂಥದ್ದು. ತೆಲಂಗಾಣದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಕಾಂಗ್ರೆಸ್ ಸರ್ಕಾರದಿಂದ ಇನ್ನೊಂದು ಕಾಂಗ್ರೆಸ್ ಸರ್ಕಾರಕ್ಕೆ ಟ್ರಾನ್ಸ್ಫರ್, ಆ ಕಾಂಗ್ರೆಸ್ ಸರ್ಕಾರದಿಂದ ಡೆಲ್ಲಿ ಕಾಂಗ್ರೆಸ್ಗೆ ಸಪ್ಲೈ ಚಾನಲ್ ರೂಟ್, ಮನಿ ಟ್ರಾನ್ಸ್ಫರ್ ರೂಟ್ ಇದು ಅವ್ರಿಗೆ ಕಾಂಗ್ರೆಸ್. ಸರ್, ಈಗ ಅಧಿಕಾರಿ ಚಂದ್ರಶೇಖರ್ ಸಾವಾಗಿ ಒಂದು ವಾರ ಕಳೀತಾ ಬಂತು. ವಿಪಕ್ಷಗಳು CBIಗೆ ಬೊಬ್ಬೆ ಹಿಡಿತಾ ಇದ್ದಾರೆ, ಆದರೆ ಸರ್ಕಾರ ಕ್ಯಾರೆ ಅಂತಿಲ್ಲ. ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಹೈಕಮಾಂಡು ಎಲ್ಲದಕ್ಕೂ ಎಂಟ್ರಿ ಆಗ್ತಾ ಇತ್ತು. ಈ ಬಾರಿ ನೋಡಿದ್ರೆ ಈ ವಿಚಾರದಲ್ಲಿ ಭಾಳ ಸೈಲೆಂಟ್ ಆಗಿದೆ. ಏನು ಅನಿಸುತ್ತೆ ಸರ್ ತಮಗೆ? ಇಲ್ಲಿ ಸುರ್ಜೇವಾಲಾ ಅವರು ಪದೇ ಪದೇ ಏನು ಕರ್ನಾಟಕಕ್ಕೆ ಸ್ಟೇಟ್ಮೆಂಟ್ ಮಾಡಿದ್ದೆ, ಪ್ರತಿಯೊಂದು ಹೇಳಿಕೆಯನ್ನು ಕೊಟ್ಟಿದ್ದೆ. ಎಲ್ಲೋದ್ರಿ ನೀವು ಸುರ್ಜೇವಾಲಾ ಅವರೇ ಎಲ್ಲೋದ್ರಿ? ರಾಹುಲ್ ಗಾಂಧಿಯವರು ದೊಡ್ಡದಾಗಿ ಕರ್ನಾಟಕದಲ್ಲಿ ಏನಾನ BJP ತಪ್ಪುಗಳಾದರೆ ಏನು ದೊಡ್ಡದಾಗಿ ಮಾಧ್ಯಮದ ಮುಂದೆ ನಿಂತ್ಕೊಂಡು ಹೇಳ್ತಾ ಇದ್ರಿ. ಈಗ ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಗೌರವಾನ್ವಿತ ರಾಹುಲ್ ಗಾಂಧಿ ಅವರು, ಎಲ್ಲೋಗಿದ್ದೀಯಪ್ಪ ನೀನು? ಎಲ್ಲಿ ಅಡಿಗೆ ಕುಳಿತಿದ್ದೀಯಾ? ಯಾವ ಮೂಲೆಯಲ್ಲಿದ್ದೀಯಾ? ನಿಮ್ಮ ರಾಜ್ಯ ಸರ್ಕಾರ 187 ಕೋಟಿ ಲೂಟಿ ಹೊಡೆದಿದೆ. ಈಗ ಯಾಕೆ ಬಾಯಿ ಬಿಡ್ತಾ ಇಲ್ಲ? ರಾಹುಲ್ ಗಾಂಧಿ ಅವರೇ, ಸೋನಿಯಾ ಗಾಂಧಿ ಅವರೇ, ಮಲ್ಲಿಕಾರ್ಜುನ ಖರ್ಗೆ ಅವರೇ, ಯಾಕೆ ಬಾಯಿ ಬಿಡ್ತಾ ಇಲ್ಲ? ಎಲ್ಲ ಸೈಲೆಂಟಾಗಿದ್ದೀರಲ್ಲ. ಅಂದರೆ ನಿಮಗೆ ಪಾಲು ಬಂದಿದೆ ಅಂತನಾ? ನೀವೇ ಹೇಳಿ ಮಾಡಿಸಿದ್ದ ಸ್ಕೀಮು ಅಂತನಾ? ಅಥವಾ ಯಾಕೆ ಬಾಯಿ ಬಿಡ್ತಾ ಇಲ್ಲ? ಇವಾಗ ಹೇಳಿ, BJP ಮೇಲೆ ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳಿದ್ರಲ್ಲ ಅವಾಗೆಲ್ಲ. ಈಶ್ವರಪ್ಪನ ಘಟನೆ ಆದಾಗ ಏನು ರಾಹುಲ್ ಗಾಂಧಿನೂ ರಿಯಾಕ್ಷನ್ನೇ, ಸುರ್ಜೇವಾಲಾನೂ ರಿಯಾಕ್ಷನ್ನೇ. ಈಗ ಎಲ್ಲಿದ್ದೀರಪ್ಪ ನೀವು? ಫಾರಿನ್ಗೆ ಹೋಗಿದ್ರೆ ದಯವಿಟ್ಟು ಬನ್ನಿ. ಎಲ್ಲನ ಫಾರಿನ್ ಟಿಕೆಟ್ ಬುಕ್ ಮಾಡಿದರೆ ಎಲ್ಲನ ಹೋಗಿದ್ರೆ ದಯವಿಟ್ಟು ಬನ್ನಿ. ನಿಮ್ಮ ರಾಜ್ಯ ಸರ್ಕಾರ 187 ಕೋಟಿ ಎ ಟಿ ಎಮ್ ಮಾಡೋಕ್ಕೆ ಇಟ್ಕೊಂಡಂಥ ಹಣ, ಡೆಲ್ಲಿಗೆ ATM ಮಾಡೋ ಹಣ ಇವತ್ತು ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕ್ಕೊಂಡಿದೆ. ಥ್ಯಾಂಕ್ ಯು ಸರ್. ಇದಿಷ್ಟು ಕೂಡ ನಾವು ವಿರೋಧ ಪಕ್ಷದ ನಾಯಕರಂತ ಆರ್ ಅಶೋಕ್ ಅವರ ಮಾತು. ನೇರವಾಗಿ ಹೈಕಮಾಂಡ್ ನಾಯಕರನ್ನೇ ತರಟೆಗೆ ತೆಗೆದುಕೊಂಡಿರ್ತಕ್ಕಂಥ ಆರ್ ಅಶೋಕ್ ಅವರು, ಎಲ್ಲಿದ್ದೀರಿ, ದಯವಿಟ್ಟು ಈ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಲೇಬೇಕು ಅಂತಕ್ಕಂಥ ಒಂದು ಖಡಕ್ಕಾದಂಥ ಒಂದು ಆಗ್ರಹವನ್ನು ಮಾಡಿರ್ತಕ್ಕಂಥ ನೋಡೋಣ. ಜೊತೆಗೆ ಹೈಕಮಾಂಡ್ ಎಂಟ್ರಿಯಾಗಿ ಏನಾದರೂ CBI ಕುರಿತಂತೆ ಏನಾದರೂ ಶಿಫಾರಸಿಗೆ ಏನಾದರೂ ಧ್ವನಿ ಎತ್ತುತ್ತಾ ಅಂತಕ್ಕಂಥದ್ದನ್ನು ಕಾದು ನೋಡಬೇಕಿದೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ದೇಶದ ಅತಿ ದೊಡ್ಡ ನೆಟ್ವರ್ಕ್ ನಿಂದ ಮೆಗಾ ಕವರೇಜ್. ದೇಶದ ಮತದಾರನ ಆದೇಶ NDAಗ ಇಂಡಿ ಒಕ್ಕೂಟಕ್ಕ. ಲೋಕ ಅಖಾಡದಲ್ಲಿ ಗೆಲ್ಲೋದ್ಯಾರು, ಸೋಲೋದ್ಯಾರು. ಕರುನಾಡಿನ 28 ಕ್ಷೇತ್ರಗಳ ನಿಖರ ಫಲಿತಾಂಶ. ಫಾಸ್ಟ್ ರಿಸಲ್ಟ್, ಪಕ್ಕಾ ರಿಸಲ್ಟ್. ನಂಬರ್ 1 ಎಲೆಕ್ಷನ್ ಟೀಮ್, ನಂಬರ್ 1 ನೆಟ್ವರ್ಕ್, ನಂಬರ್ 1 ಕವರೇಜ್.